ಅಕ್ಕನಿಗೆ ನೀರೇನಾದರೂ ಕುಡಿಸ್ತಾ, ನೀರೇನಾದರೂ ಬೇಕಿದ್ರೆ ಕೇಳಬೇಕಾಗಿತ್ತು. ಒಂದು ಸತಿ ನೋಡ್ಕೊತಾ ಇರಬೇಕು ಜೀವಿತ ನೀನು. ಯಾಕಂದ್ರೆ ನಮ್ಮ ಅಕ್ಕನ ಹುಷಾರಾಗಿ ನೋಡ್ಕೋಬೇಕು. ನನಗೆ ನಮ್ಮ ಅಕ್ಕ ಸ್ವಲ್ಪ ಏನಾದರೂ ಅವಳು ಡಲ್ಲಾಗಿ ಯಾಕೋ ಒಂಥರ ಸಪ್ಪ ಇದ್ದಾಳೆ. ಯಾಕೆ ಸಪ್ಪಗಿದ್ದಾಳೋ ಏನೋ ಗೊತ್ತಿಲ್ಲ, ಪಾಪ ಒಂಥರ ಸಪ್ಪಗಿದ್ದಾಳೆ. ಅವಳಿಗೆ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಏನಿಲ್ಲ ಏನಾಗೈತೆ ಅಂತ. ಯಾಕೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏನಿಲ್ಲ, ಹಂಗೆ ಅವರು ಏನೋ ಸುಮ್ಮನೆ ಹಂಗೆ ಯಾಕೋ ಬೇಜಾರಾಗಿದ್ದಾರೆ. ಯಾಕೋ ಗೊತ್ತಿಲ್ಲ, ದಿನ ನಗ್ನಗ್ತಾ ಇರೋರೇನು. ಅಯ್ಯೋ, ನಾನು ನೋಡ್ದೆ ಇಟ್ಕೆ ನಗಾಡಾಳು ಅಂದ್ಬೇಡ. ನಮ್ಮ ಅಕ್ಕ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನಗ್ತಿದ್ಲು. ಆದರೆ ಇವಾಗ ಯಾಕೋ ಒಂಥರ ಸಪ್ಪೆ ಇದ್ದಾಳೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ಒಳಗೆ ಇರ್ತಾರಲ್ಲ, ಅದಕ್ಕೆ ಇಲ್ಲಿ ನೋಡ್ರಿ, ನಾನೊಂದು ಹೇಳ್ತೀನಿ, ನೀವು ಬೇಜಾರಾಗಬೇಡಿ. ಯಾಕಂದರೆ ನಾನು ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇರೋದು. ಹೊರಗಡೆ ಒಂದು ರೂಮ್ ಮಾಡಿಬಿಟ್ಟು ಅವ್ರನ್ನ ಸಪ್ರೇಟ್ ಒಂದು ರೂಮಲ್ಲಿ ಅವ್ರಿಗೆ ಇದು ಮಾಡಿ, ಇಲ್ಲಿ ಮನೆ ಒಳಗಡೆನೆ ಅಂತಂದರೆ ಬಂದವರು ಹೋಗೋರಿಗೆ ಒಂಥರ ಹಿಂಸೆ ಆಗುತ್ತೆ. ಅದಕ್ಕೇ ನಿಮ್ಮ ಅಕ್ಕನಿಗೆ ಹೊರಗಡೆನೇ ಒಂದು ರೂಮ್ ಮಾಡಿಬಿಟ್ಟು ಹೊರಗಡೆನೇ ಮಲ್ಕೊಳ್ಳೋ ಥರ ಮಾಡಿ. ಯಾಕಂದರೆ ಒಳಗಡೆ ನೋಡಿ ಸ್ಮೆಲ್ಲು ಒಂಥರ ಏನಂತಂದ್ರೂ ಅವರು ಒಂಥರ ಅವರು ಹಿಂಗಿರೋದ್ರಿಂದ ರೂಮ್ ಬಾಗಿಲು ತೆಗ್ದಿದ್ದೀವಿ ಅಂತಂದರೆ ಸ್ಮೆಲ್ ಬರುತ್ತೆ. ಅದಕ್ಕೆ ನೀವು ಬೇರೆಯೇ ಏನೆಲ್ಲ ಬೆಡ್ಡು ಮಂಚದ ಮೇಲೇ ನಿಮ್ಮ ಅಕ್ಕನ ಮನಗಿಸ್ತೀರ. ಅದಕ್ಕೆ ಹೊರಗಡೆ ಒಂದು ರೂಮ್ ಮಾಡಿಬಿಟ್ಟು ಸುಮ್ಮನೆ ನೆಲದಲ್ಲಿ ಹಾಕ್ಬಿಡ್ಬೇಕು. ಬೆಡ್ ಮೇಲೆ ಅಂತಂದರೆ ಹೀಟ್ ಆಗುತ್ತೆ. ನೆಲದ ಮೇಲೆ ಓಡಾಡ್ಬೇಕು ಅವರು. ನೆಲದ ಮೇಲೆ ಆದರೆ ತಣ್ಣಗಿರುತ್ತಲ್ಲ, ಏನೋ ಅನಿಸಲ್ಲ. ಬೆಡ್ ಮೇಲೆ ಅಂತಂದರೆ ಮಲ್ಕೊಂಡು ಅವ್ರಿಗೂ ಬೆನ್ನೆಲ್ಲ ನೋವು ಬರುತ್ತಲ್ಲ ನಿಮ್ಮ ಅಕ್ಕನಿಗೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಬೆನ್ನೆಲ್ಲ ಉರಿ ಬಂದು ಅದೆಲ್ಲ ಹೇಳೋಕ್ಕಾಗಲ್ಲ. ಅವ್ರ ತೊಂದರೆಗಳೆಲ್ಲ ಬಾಯಿ ಬಿಟ್ಟು ಮಾತಾಡಲ್ವಲ್ಲ, ಅದಕ್ಕೆ ಬೇರೆ ಮಾತಾಡೋಕ್ಕಾಗಲ್ಲ ಅವ್ರಿಗೆ. ನಿಜ ಮಾತಾಡೋಕ್ಕಾಗಲ್ಲ. ಏನು ಮಾಡೋಣ, ನಾನು ಇಲ್ಲೆಲ್ಲೋ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳೆಲ್ಲನ ಬೇರೆ ದೇಶದಾಗೆಲ್ಲ ವಿಚಾರಿಸ್ದೆ. ನಮ್ಮ ಅಕ್ಕ ಚೆನ್ನಾಗಾದರೆ ಸಾಕಪ್ಪ, ನಮ್ಮ ಅಕ್ಕನಿಗೆ ಚೆನ್ನಾಗೆ ಎಲ್ಲನ ಎದ್ದು ಓಡಾಡೋಕ್ಕೆ ಬಂದು ಮಾತಾಡೋಕ್ಕಾಗಿ ಆದ್ರಪ್ಪ ಅಂತೇಳಿ ನಾನು ಎಷ್ಟೆಷ್ಟೋ ದೊಡ್ಡ ನಾನು ಫಾರಿನ್ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿದ್ದೀನಿ. ಆದರೆ ಯಾವುದು ಸಕ್ಸಸ್ ಆಗಿಲ್ಲ. ಏನು ಮಾಡಬೇಕು ಏನೋ, ನನಗಂತೂ ಬೇಜಾರಾಗುತ್ತೆ ನೆನೆಸ್ಕೊಬಿಟ್ರೆ ನಮ್ಮ ಅಕ್ಕನ್ನ. ಅವಳೊಬ್ಬಳು ಚೆನ್ನಾಗಾದರೆ ಸಾಕಪ್ಪ ಅನಿಸುತ್ತೆ. ಎಲ್ಲಿ ಚೆನ್ನಾಗಾಗ ಮಾತು. 35 ವರ್ಷ ಅಂತಂದರೆ ಹುಟ್ಟಾಗಿಂದ ಅದೇ ಥರ ಐತೆ ನಿಮ್ಮ ಅಕ್ಕ ಅಂತ ಹೇಳ್ತೀರ. ಹುಟ್ಟಾಗಿಂದನೂ ಅದೇ ಥರ ಅಂತಂದರೆ ಎಷ್ಟು ಪಾಪ ಅವರು ನೊಂದಿರಬೇಡ, ಬೇಜಾರಾಗಿರಬೇಡ ಅಲ್ವೇ. ಸಪ್ಪಗಿದ್ದಾಳೆ ಕಣೋ, ಕಣ್ಣಂಗೆ ನೀರು ಉಳಿಸ್ತಾಳೆ, ಅಳ್ತಾಳೆ. ಯಾಕಮ್ಮ ಅಂದರೂ ಕೇಳಲ್ಲ. ಏನೋ ಮಾತಾಡಲ್ಲ, ಏನಿಲ್ಲ. ನಾನು ಕೇಳಿದೆ ಯಾಕಮ್ಮ ಅಂತಂದರೆ ಮಾತಾಡಲೇ ಇಲ್ಲ. ಅಮ್ಮನೇನು ಕೇಳ್ತಿದ್ಲ ಆವಾಗಲೇ. ಯಾಕೆ ಅಂದ್ರೂ ಮಾತಾಡಲಿಲ್ಲಪ್ಪ. ಮಾತಾಡಲ್ಲ, ಬರಲ್ಲ, ಏನಿಲ್ಲ, ಹೇಳೋಕ್ಕಾಗಲ್ಲ. ಏನೋ ಅಮ್ಮಡಿ ಕರ್ಮ ನೋಡೋಕ್ಕಾಗಲ್ಲ. ಪಾಪ ಯಾವ್ದಾರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಣಪ್ಪ. ಅಲ್ಲ ಎಲ್ಲನ ಅದು ಆಯಿತು, ಯಾವ್ದಾರ ದೇವ್ರಿಗೆ ಹೋದರೆ ಕಾಟೇರಮ್ಮ ಮತ್ತು ಚಾಮುಂಡೇಶ್ವರಿ ಈ ರೀತಿ ಇರ್ತೈತಲ್ಲ, ಅಲ್ಲಿಗೇನಾದರೂ ಕರ್ಕೊಂಡೋದ್ರೆ ಎಲ್ಲ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ತಾರಪ್ಪ. ಅಲ್ಲೆಲ್ಲ ಕಾಟೇರಮ್ಮ ಮತ್ತು ಕಾಟೇರಮ್ಮನ ದೇವಸ್ಥಾನ ಮತ್ತು ಚಾಮುಂಡೇಶ್ವರಿಗೆ ಅಲ್ಲೆಲ್ಲ ಹೋದರೆ ಹುಷಾರಿದ್ದವ್ರಿಗೆಲ್ಲ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ಬರೋ ನೆನಪಪ್ಪ ಒಂದ್ಸತಿ. ಎಲ್ಲ ಓಡಾಡೋಕೆ ಬರ್ದಿಲ್ದಾರೆಲ್ಲ ಓಡಾಡ್ತಾರೆ ಅಂತ ತೋರಿಸ್ತಾರೆ. ಕೆಲವರೆಲ್ಲ ಹೇಳ್ತಿರ್ತಾರಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ. ಇನ್ನು ಎಲ್ಲಿ ಬಿಡತ್ತೆ, ಅಷ್ಟೊಂದು ಡಾಕ್ಟ್ರ್ ಕೈಲೇ ಆಗಿಲ್ಲ ಅಂತಂದರೆ ದೇವ್ರ ಕೈಲಿ ಆಗುತ್ತಾ? ಅಯ್ಯೋ ಅದೆಲ್ಲ ಸುಳ್ಳು, ಅದೆಲ್ಲ ಏನೂ ಆಗಲ್ಲ, ಸುಮ್ಕಿರು. ಹಂಗೆ ತಿಳ್ಕೊಬೇಡ ಕಣಮ್ಮ ಜೀತ. ಎಲ್ಲನ ನೋಡು, ಫೋನ್ನಾಗೆಲ್ಲ ಆಗ್ತಿರ್ತಾರೆ, ಹೆಂಗೆ ಹೇಳ್ತಾರೆ ಎಲ್ಲ. ನನಗೆ ಹಿಂಗೆ ಈ ರೀತಿ ಹುಷಾರಿಲ್ದಂಗೆ ಆಯಿತು, ಈ ರೀತಿ ಸಮಸ್ಯೆ ಆಗಿತ್ತು, ಚೆನ್ನಾಗಿ ದೇವ್ರದ್ದು ಬೈದಲ್ಲ, ದೇವ್ರದ್ದು ಇರುತ್ತೆ ಕಣಮ್ಮ. ನಾವಂದರೆ ಯಾವ ದೇವ್ರಿಗೂ ಕರ್ಕೊಂಡೋಗಿಲ್ಲ, ಬರೀ ಆಸ್ಪತ್ರೆ ತೋರಿಸಿದ್ವಿ, ಹೊಡ್ತಾಗಿಂದ ಅದೆಲ್ಲ ಸುಮ್ಮನಾಗಿದ್ದೀವಿ. ನಮ್ಮ ಮಂದಿಯವ್ರಿಗೂ ಹೋಗಿದ್ವಿ, ಅಲ್ಲಿಗೆ ಹೇಳಲಿಲ್ಲ, ಏನಿಲ್ಲ, ಚೆನ್ನಾಗಿ ಆಗ್ತಾಳೆ ಅಂತ ಹೇಳ್ತಾರೆ. ಎಲ್ಲಿ ಕೇಳಿದ್ರು ಹಂಗೆ ಹೇಳಿದಾರೆ. ಇನ್ನೂವರೆಗೂ ಆಗೈತೆ, ಚೆನ್ನಾಗೇ ಆಗ್ತಾಳೆ ಅಂತೇಳಿ ಡಾಕ್ಟ್ರೂ ಹಂಗೆ ಹೇಳಿರೋದು. ಚೆನ್ನಾಗಿ ಆಗ್ತಾರೆ ದಿನಪರ್ತೆ ಮೇಲೆ ಅಂತ. ಅಲ್ಲಿ 35 ವರ್ಷ ಆಯ್ತು. 35 ವರ್ಷದಿಂದಲೂ ನಾವು ಎಷ್ಟಿದೆ. ಅದಕ್ಕೆ ಇವಾಗ ಯಾವ್ದಾನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದೀವಿ. ಹೇಳಿರೋ ದೇವ್ರಿಗೆಲ್ಲನ ಕರ್ಕೊಂಡು ಹೋಗಿದ್ದೀವಿ. ನೋಡೋಣ ಇನ್ನೊಂದು ಇದ್ಯಾವುದೋ ದೇವಸ್ಥಾನಗಳು ಅಲ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಬತ್ತಿ. ಚಾಮುಂಡೇಶ್ವರಿಗೂ ಕಾಟೇರಮ್ಮಂಗೂ ಎಲ್ಲ ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡೋಗಿ ಎಲ್ಲನ ಅವಳನ್ನೂ ಕರ್ಕೊಂಡೋಗ್ಬತ್ತೀವಿ ಕಾರ್ನಾಗಿ. ಕರ್ಕೊಂಡೋಗಿ ಅಲ್ಲೂ ಎಲ್ಲನ ದೇವ್ರ ದರ್ಶನ ಮಾಡ್ಕೊಂಬತ್ತಿ. ಎಲ್ಲ ತಾಯಿ ನಮ್ಮಮ್ಮಗೆ ಭಾಳ ಜನ ಹೋಗ್ತಾರೆ, ಭಾಳ ದೂರದಿಂದ ಚೆನ್ನಾಗೆಲ್ಲ ಜನ ಹೋಗ್ತಾರೆ. ಅದಕ್ಕೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಕಣಮ್ಮ. ಅವಳನ್ನ ಕರ್ಕೊಂಡು ಪಾಪ ನೋಡು, ಮನ್ಕೊಂಡಿರೋ ಮಗ್ಳಿಗೇನೆ ಯಾವಾಗಿಂದಲೂ ನನ್ನ ಮಗಳು ಹಂಗೆ ಅಲ್ಲ. ನನಗೆ ಬೇಜಾರಾಗುತ್ತೆ ಯಾಕೋನ. ನೆನ್ನೆಸಿಂದಲೂ ಅವಳು ಭಾಳ ಬೇಜಾರಾಗಿದ್ದಾಳೆ. ಇವಾಗ ಯಾಕೋ ಅಳ್ತಿದ್ಲು, ಯಾಕಂತ ಗೊತ್ತಿಲ್ಲ ಏನಾಗೈತೆ ಅಂತ. ಪಾಪ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಕಣ. ಏನಂತ ಕರ್ಕೊಂಡು ಹೋಗೋಣಮ್ಮ, ಏನಂತ ಹೇಳೋಣ. ಮೈ ಏನು ಬಿಸಿ ಇಲ್ಲ, ಮೈನು ಬಿಸಿ ಐತೆ ಬಿಡಪ್ಪ ಅಮ್ಮಕ್ಕೆ. ಹೊಟ್ಟೆ ನೋಯ್ತೈತೆ ಅಂದರೆ ಇಲ್ಲ ಅಂತಾಳೆ, ಹಿಂಗೆ ತಲೆ ತಿರುಗಿಸ್ತಾಳೆ ಇಲ್ಲ ಅಂತ.
ಏನಂತ ಹೇಳ್ಬೇಕು ಏನೋ. ಏನು ಮಾಡೋಣ, ಹೊಟ್ಟೆ ನೋಯ್ತೈತೆ ಅಂದರೆ ಇಲ್ಲ, ಜ್ವರ ಬಂದೈತಿಲ್ಲ, ತಲೆ ನೋಯ್ತೈತೆ ಇಲ್ಲ, ಮತ್ತು ಏನಾಗೈತಿ ಅಂತ ತಿಳ್ಕೊಬೇಕು, ಏನು ಸಮಸ್ಯೆ ಅಂತ ತಿಳ್ಕೊಬೇಕು. ಬಾಯಿ ಬಿಟ್ಟು ಹೇಳಿಲ್ಲ ಅಂತಂದರೆ ಏನಂತ ತಿಳ್ಕೊಬೇಕು ಹೇಳಮ್ಮ. ಏನೂ ಇಲ್ಲ ಅಂತ ಹೇಳ್ತಾಳೆ. ಯಾಕೋ ಇಲ್ಲ ಸುಮ್ಮನೆ ಆ ರೀತಿ ಇದ್ದಾರೆ ಅಂತ ಅನ್ಸುತ್ತೆ. ನನಗೇನಾರ ಯಾಕೋ ಒಂಥರ ಬೇಜಾರಾಗಿದ್ದಾರೆ. ಒಂದೊಂದಿನ ಬೇಜಾರಾಗುತ್ತೆ ಅವ್ರಿಗೂ. ನೋಡಪ್ಪ ನಾನೇನಪ್ಪ ಹಿಂಗೆ, ನಾನು ಬೆಡ್ ಮೇಲೇ ಯಾವಾಗಲೂ ಮಲ್ಕೊಂಡಿರ್ಬೇಕಲ್ಲ ಅಂತೇಳಿ ಅವ್ರಿಗೂ ಬೇಜಾರಾಗುತ್ತೆ. ಏನು ಮಾಡೋದು. ಬಿಡು ಅತ್ತೆ, ಬೇಜಾರಾಗ್ಬೇಡ, ಸುಮ್ಮನಿರು. ನೀನೇ ಬೇಜಾರಾದರೆ ಅವಳು ಯಾವತ್ತೂ ಹಿಂಗಿರ್ತಿರ್ಲಿಲ್ಲ. ಅಲ್ಲ ನಾನು ಬೈದ್ರೂ ಬೇಜಾರು ಮಾಡ್ಕೊಂಬಳು. ಅವ್ರ ತಮ್ಮಣ್ಣನ ಮಕ್ಕ ನೋಡ್ತಿದ್ದಂಗೆ, ನಮ್ಮ ಸುಧನ್ ಮಕ್ಕ ನೋಡ್ತಿದ್ದಂಗೆ, ಅಯ್ಯೋ ನನ್ನ ತಮ್ಮ ಅಂತೇಳಿ ಬೋಲು ನಗಾಡೋಳು. ಅಯ್ಯೋ ಅವಳನ್ನ ಕಂಡ್ರೆ ಅಷ್ಟೊಂದು ಆಸೆ ಇಲ್ಲ ಅವ್ರ ತಂಗಿನ, ಇವನ್ನ ಕಂಡ್ರಂತೂ ಬೋಲ ಆಸೆ. ಎಷ್ಟು ಚೆನ್ನಾಗಯ್ಯಪ್ಪ ನಮ್ಮ ಮಧು ಅಂತೇಳಿ, ಎಷ್ಟು ಚೆನ್ನಾಗಿ ನಗಾಡೋದು, ಹೆಂಗೆ ಮಾತಾಡೋಕೆ ಹೋದಂಗೆ ಹೋಗೋದು, ನಗ್ತಿರ್ತಾಳೆ ಹಂಗೇನೆ. ಖುಷಿ ಪಡ್ತಾಳೆ, ಅಷ್ಟು ನಗೋದು ಹಂಗೆ ಮಾಡೋಳು. ಇವಾಗ ಅವನು ಹೋದ್ರು ಯಾಕೋ ಸಪ್ಪಗಿರ್ತಾಳೆ, ಯಾಕಂತ ಗೊತ್ತಿಲ್ಲ ಪಾಪ. ಬೆಳಗ್ಗೆ ಯಾಕೆ ಕಣ್ಣಾಗೆ ಅವಳಾಳು. ಯಾಕನ ಕಣ್ಣಾಗ ನೀರು ಅವಾಗಿಂದನು ಉಳ್ಸೋಳ ಅಂದ್ರೆ ಕೆಳಗನ ಕರ್ಕೊಂಡು ಹೋಗ್ಬೇಕು ಕಣಪ್ಪ. ಕೆಳಗನ ಕರ್ಕೊಂಡೋಗಿ ಅವಳೊಬ್ಳು ಚೆನ್ನಾಗಾದ್ರೆ ಸಾಕು ನಮಗೆ. ಅಡಿಯಮ್ಮ ಇನ್ನೊಂದ್ಸತಿ ಮಾತಾಡ್ಸೋಣ ನಡಿ, ಅದಲ್ಲಿ ನೋಡೋಣ ಯಾಕೆ ಕಳ್ತಿದ್ದಾಳೆ. ಏನು ದೂದ್ ಕಿಸ್ ಏನಾನ ಕುಡಿತಾರೆ ಅಂತ ಕೇಳ್ರಿ, ತಗೊಂಬ ತಿಂತೀರಾನ. ಬೇಡ ಅಂತದೆಲ್ಲ ಕುಡಿಯಲ್ಲ, ತಂಡಿ ಬೇರೆ ನೆಗಡೆ ಗಿಗಡೆ ಆದರೆ ಏನು ಬೇಡ. ಏನಂತ ತಿಂತಾರೆ ಅಂತ ಕೇಳಿರ್ತೀರ ಅಣ್ಣನ, ನಾನಾದರೂ ತಿನ್ನಿಸ್ತೀನಿ. ನಡಿ ನೋಡೋಣ, ಕೇಳ್ತೀನಿ ತಡಿ ಜೀವಿತ. ಅಂತ ಮಾತಾಡ್ತಿದ್ರು ತಾಯಿ ಮಗ. ಅವಳನ್ನ ಯಾಕನ ಸಪ್ಪಗಿದ್ದಾಳೆ, ಯಾಕನ ಬೇಜಾರಾಗ್ಯವಳಿ, ಯಾಕೆ ಅಳ್ತಿದ್ಲು ಅವಾಗಲೇ. ಅವು ಬೈದ್ವಲ್ಲ ಮಾತು ಕೇಳ್ತಾ ಇದ್ದಾಳೆ ನೋಡು. ಮೂಗಿ ತಿಳಿಯಲ್ಲ, ಮಾತು ಬರೋಲ್ಲ, ಗೊತ್ತಾಗಲ್ಲ ಅಂತೀವಿ, ಎಲ್ಲ ಗೊತ್ತಾಗುತ್ತೆ. ಹೇಳ್ತಾ ಇದ್ದಾಳೆ ಅತ್ತೆ ಯಾಕೋ ಸಪ್ಪಗಿದ್ದಾಳೆ ಅಂತ. ಅವಳಿಗೆ ಬಾಯಿ ಬಿಟ್ಟು ಹೇಳಕ್ಕೆ ಬರ್ದಿಲ್ಲ ಸರಿಯಾಗೈತೆ. ಬಾಯಿ ಬಿಟ್ಟು ಹೇಳಾರ ಹೇಳಕ್ಕೆ ಹೇಳ್ಬಿಡಾರು. ಇವ್ರು ಬೈತಾರೆ ತಾಯಿ ಮಗಳು ಇಬ್ರು ಅಂತೇಳಿ ಬೈದ್ಬಿಡೋರು. ನಾವು ಯಾಕೆ ಅವ್ರ ಮುಂದೆ ಚೆನ್ನಾಗಿರೋರಂಗೆ ಸುಮ್ಮನೆ ಇರೋದು ಯಾಕೆ ಕೊಟ್ಟು ಏನು ಮೂಗಿ ಅವಳಿಗೆ ಮಾತು ಬರಲ್ಲ ಏನಿಲ್ಲ. ಅವಳೇನು ಮಾಡಂಗಿದ್ದಾಳೆ, ಅವಳಿಗೆ ಮಾತಾಡೋಕ್ಕೆ ಬರಲ್ಲ ಏನಿಲ್ಲ. ಅವಳು ಯಾಕೆ ಹೇಳ್ತಾಳೆ ಹೇಳಕ್ಕೆ ಬರಲ್ಲ ಏನಿಲ್ಲ. ಅದಕ್ಕೆ ಮತ್ತೆ ಸುಮ್ಮನೆ ಕಿಸಿತಾ ಇದ್ದಾಳೆ. ಅವಾಗಿಂದ ನಾನು ನೋಡ್ತಾ ಇದ್ದೀನಿ, ಅವಾಗ ನೋಡ್ಕೊಂಬಂದೆ ಕಿಸಿತಾ ಇದ್ದಾಳೆ. ಅದಕ್ಕೆ ಇವರು ಆಸ್ಪತ್ರೆ ಯಾವುದೋ ದೇವ್ರಿಗೆ ಕರ್ಕೊಂಡು ಹೋಗ್ತಾನೆ. ನಮ್ಮತ್ತೆ ಕಾಟೇರಮ್ಮಂಗೂ ಚಾಮುಂಡೇಶ್ವರಿಗೂ ಕರ್ಕೊಂಡು ಹೋಗ್ತೀನಿ ನನ್ನ ಮಗಳನ್ನ ಅಂತ. ಇವರೆಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಫಾರಿನ್ಗೆಲ್ಲ ತೋರಿಸ್ಕೊಂಬಂದಿದ್ರಂತೆ. ಅದಕ್ಕೆ ಚೆನ್ನಾಗಿಲ್ಲ, ಇವಾಗ ದೇವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತೈತಿ. ಈಗ ಅವಳಿಗೆ ಸೆನಕ್ಕಾಗಲ್ಲ. 35 ವರ್ಷ ಆಗಿ ತಾಲಿನೇ ಹುಡ್ತಾಗಿಂದ ಮನೆ ಕೆಳದ ಮಗಳು ಅಂದ್ರೆ ಇವೇನು ಹಂಗೇನೆ ಟೊಮೊಟೊ ಆಸ್ಪತ್ರೆಗೆ ತಗೊಂಡು ಇಕ್ಕೊಂಬಂತೆ. 35 ವರ್ಷದಿಂದ ಹಂಗೆ ಇದ್ದಾಳೆ ಅವಳು. ಎದ್ದಿಲ್ಲ, ಓಡಾಡಿಲ್ಲ, ಮಾತಾಡಿಲ್ಲ, ಏನಿಲ್ಲ. ಅಂತೇಳಿ ಏನು ಮೆರೆಸ್ತಾವೆ ಇವು. ಒಂಬಕಾಲ ಅನ್ಭವಿಸೋಕಾಲ ನಾನು ಸುಮ್ಮನೆ ಇದ್ದೀನಿ. ಏನಾರು ಮಾಡಿ ಇಕ್ರಿ ಹೊರಕೆಂದಿದ್ದಕ್ಕೆ ಏನಂದ ಒಪ್ಪಲ್ಲ ಅವನು. ಎಲ್ಲ ನಮ್ಮ ಅಕ್ಕನ ಮಾತ್ರ ನಾವು ಹೊರ ಕಳಿಸಲ್ಲ ಅಂತಾರೆ. ಹೊರ ಕಳಿಸಲ್ಲ, ನಮ್ಮ ಅಕ್ಕನ ಮಾತ್ರ ನಾವು ಹೊರ ಕಳಿಸಲ್ಲ ಹಿಂಗೆ. ನಾನು ಹೇಳಿದೆ ಈಗ ಒಳಗೆ ಬಂದರೂ ಬರಲಿ ಅವಳು, ನೀನು ಮಾತಾಡಬೇಡ ಅಂತ ಸಿಟ್ಟಾದ್ರು. ಅದಕ್ಕೆ ನಾನು ಸುಮ್ಮನಾದೆ. ಯಾಕೆ ಒಳ್ಳೆ ಮನೆ ಅರೆ ನೋಡ್ದೆ ಅಂತ ಮದುವೆ ಆಗಿದ್ದೀನಿ, ಚೆನ್ನಾಗಿ ಒಳ್ಳೆ ಸಂಬಳ ತಂಬ್ತಾರೆ, ಮನೇನೂ ಚೆನ್ನಾಗೈತೆ, ಹೆಂಗೆ ಮದುವೆ ಲೈಫ್ ಸೆಟ್ಲ್ ಮಾಡ್ಕೊಂಡು ನಿಮ್ದು ಸುಮ್ಮನೆ ಇರೋದು ಅಷ್ಟೇ. ಯಾತ ಮಾತಾಡಲ್ಲ ನಾನು. ಈಗ ಸುಮ್ಮನಿರು, ಯಾತೂ ಮಾತಾಡೋಕೆ ಹೋಗ್ಬೇಡ, ಸುಮ್ಮನಿರೋದು 2 ದಿನ ನೋಡೋಣ. ಅವರೆಲ್ಲ ಏನು ಮಾಡ್ತಾರೆ ಹಂಗಾರೆ ಕಿಸಿ ಹೇಳಿ ನೋಡಿ, ಮೂಗಿನ ಕಿಸಿಯೋದು ಎಲ್ಲ ಅರ್ಥ ಹೋಗ್ತವೆ. ಕಪಾಲಟ ಕಣ ಬಾಲೊಂದಿಲ್ಲ ಅವಳಿಗೆ. ಅವಳು ಎಲ್ಲ ಇವಳಿಗೆ ಹಂಗೆ ಅಂತಾಳು. ಅವಳು ಹಂಗೆ ಮೂಗಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂತ ಅಂತಾಳೆ ಅವಳು. ಒಬ್ಬ ಅವಳು ಇದ್ದಾಳೆ. ಒಬ್ರಿಗಿನ್ನ ಒಬ್ರು ಕಳೆ ತಾಯಿ. ಬೋಲು ಇದ್ದಾಳೆ. ಏನು ಹಂಗೇನಿ ಮುನ್ನಿನ್ಯ ದೇವ್ರಿಗೆ ಕರ್ಕೊಂಡು ಹೋಗ್ತಾರೆ ತಾಯಿ. ಓಡಾಡಲ್ಲ, ಬಡ್ಕೊಂಬಲ್ಲ, ಎದ್ದಾಡಲ್ಲ, ಕುಕ್ಕಮಲ್ಲ ಅಂತಾಳನ್ನ ನಮ್ಮತ್ತೆ. ಏನು ಪಾಪ ಅಲ್ಲಿ ಕರ್ಕೊಂಡು ಹೋಗೋಣ, ಪಾಪ ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಏನು ಹಂಗೆ ಬಡ್ಕೊಂತಾಳೆ. ಅಯ್ಯಪ್ಪ ದೇವ್ರೆ, ನನಗಂತೂ ಇದು ನೋಡೋಕ್ಕಾಗಲ್ಲ ಮಕ್ಕಳಮ್ಮ. ನನಗೆ ಒಬ್ಳಿಗೆ ಬಂದಂಗೆ ಅದು ವಾಶ್ಚನೆ ಗಬ್ಬು. ಯಪ್ಪ ನಿಮ್ಮ ಮತ್ತೆ ನೋಡಿ ಯಾಪಟ್ಟಿ ಸಿಕ್ಕಳ ಮಾಡ್ತಾಳೆ ಹಂಗೇನೆ ಅದು ವಾಸನೆ. ವಾಚನೆ ಗಬ್ಬು ವಾಚನೆ ಬರುತ್ತೆ. ನೆನೆಸ್ಕೊಂಡ್ರೆ ನಾನು ಅತ್ತೆ ಮತ್ತೆ ಹೊರಗೆ ಹೋಗ್ಕೊಂಬ್ತೀನಿ. ಅಲ್ಲಿ ರೂಮಿಂತ ಹೋಗ್ಕೊಂಬಕ್ಕಲ್ಲ, ರೂಮಿಂತ ಹಂಗೇನೆ ನೋಡಿರೋ ರೂಮಿಂತ ಗಬ್ಬು ವಾಸನೆ. ಏನು ಮಾಡೋಕ್ಕಾಗಲ್ಲ ನೋಡೋಣ. ಅದೇ ನೀವು ಅವಳಲ್ಲಿ ಹೇಳು ಬಾಯಿ ಬಿಟ್ಟು ಅದಕ್ಕೇನು ಬಾಯಿ ಬರಲ್ಲ, ಯಾತು ಬರಲ್ಲ, ಯಾತು ಹೇಳೋಕ್ಕಲ್ಲೇನಿಲ್ಲ. ಹೆಂಗನ ಬೈ ಅದಕ್ಕೆ ಯಾತು ಅರ್ಥ ಆಗುತ್ತೆ, ಹೇಳಕ್ಕೆ ಬರಲ್ವಲ್ಲ, ಸುಮ್ಮನಾಗುತ್ತೆ. ನಾವು ಬೈದ್ವಲ್ಲ ಅದಕ್ಕೆ ಹೊಳ್ದಾಳು. ನಾವು ನಿಂತಾರೆ ಯಾಕೈತಾರೆ ಏನೋ ಇರಬಾರ್ದು ನಿಂತಾರೋ ಅಂತ ಹೇಳಿ ನಾನು ಒಮ್ಮೆ ಬೈದಿದ್ದಕ್ಕೆ ಹೊಳಾಳಂತೆ. ಹೊಳ್ತಾ ಇದ್ದೆ. ಅದಕ್ಕೆ ಬಾಯಿ ಬಿಟ್ಟು ಹೇಳಕ್ಕೆ ಬರ್ದಿಲ್ಲ, ಸರಿಯಾಗೈತಿ. ಬಾಯಿ ಬಿಟ್ಟು ಅದಕ್ಕೆ ಹೇಳಕ್ಕೆ ಬರಲ್ಲ. ಯಾತ ನಾನು ಅದಕ್ಕೋಸ್ಕರ ಹೇಳಕ್ಕೆ ಆಗ್ತಿಲ್ಲ. ಇವು ಯಾಕೆ ಸೆಣಕ್ಕೆ ಎಲ್ಲ ಹೊಟ್ಟೆ ಐತೆ ಮೂಗ್ನ ಐತಿ ಅಂತೀವಿ ಅಂತೆ. ನಾನು ಅಂತೀನಿ ಯಾತ ನಾವು ಯಾಕೆ ಹೇಳಕ್ಕೆ ಹೋಗ್ಲಿಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.